ಚಪ್ಪಾಳೆ ಮೂಲಕ ತಾವು ಕೆಲಸ ಕಲಿತಿರುವ ವಿದ್ಯಾರ್ಥಿ ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕಂದ್ರ ನೀವು ಯಾವುದೇ ಕಾರಣಕ್ಕೂ ದುಶ್ಚಟಗಳಿಗೆ ಬಲಿಯಾಗದೆ, ಯಾಕಂದ್ರೆ ನಾವು ಈ 21ನೇ ಶತಮಾನ ಅಂದ್ರೆ ಹೆಚ್ಚು ನಾವು ದುಶ್ಚಟಗಳಿಗೆ ಬಲಿಯಾಗಿ, ಯಾಕಂದ್ರೆ ನಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು ಹೊಲದಲ್ಲಿ ಕೆಲಸ ಮಾಡ್ತಾರ, ಅವ್ರು ನಾವು ಅರ್ಥ ಮಾಡಿಕೊಂಡು, ಯಾಕಂದ್ರೆ ನಾವು ಉನ್ನತ ಹುದ್ದೆಗೆ ಹೋಗದೇ ಇದ್ರೂ ಪರವಾಗಿಲ್ಲ, ಆದ್ರೆ ನಮ್ಮ ಜೀವನ ಏನಂದ್ರೆ ಉನ್ನತವಾಗಿರ್ತಕ್ಕಂಥ ಆದರ್ಶದಿಂದ ಕೂಡಿರಬೇಕು. ಹೀಗಾಗಿ ನಮ್ಮ ಕರ್ಮ ಕಾಡುತ್ತದೆ, ನಾವು ಮಾಡಿರ್ತಕ್ಕಂಥ ಧರ್ಮ ನಮ್ಮನ್ನು ಕಾಪಾಡುತ್ತದೆ. ಹೀಗಾಗಿ ಈ ಸಂದರ್ಭದಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಗುರುವೃಂದಕ್ಕೂ ಈ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ, ಅವರ ಒಂದು ಭಾವಿ ವೃತ್ತಿ ಜೀವನ, ನಿವೃತ್ತಿಯ ಜೀವನ, ವರ್ಗಾವಣೆ ಹೊಂದಿದ ಮೇಲೆ ಅಲ್ಲಿನ ಮುಂದಿನ ಒಂದು ಶಾಲಾ ಶೈಕ್ಷಣಿಕ ಜೀವನ ಉತ್ತಮವಾಗಿರುವಂಥ ಈ ಸಂದರ್ಭದಲ್ಲಿ ಹಾರೈಸುತ್ತಾ, ದಯವಿಟ್ಟು ನನ್ನ ಒಂದು ವಿನಂತಿಯನ್ನು ನೀವು ತಪ್ಪು ತಿಳ್ಕೊಬೇಡ್ರಿ. ದಯವಿಟ್ಟು ದುಶ್ಚಟಗಳಿಗೆ ಬಲಿಯಾಗದೆ ನಿಮ್ಮ ತಂದೆ ತಾಯಿಗಳು ನಿಮಗೆ ಕಲಿಸಿರ್ತಕ್ಕಂಥ ಗುರುಗಳು ಹೆಮ್ಮೆ ಪಡ್ತಕ್ಕಂಥ ಮಕ್ಕಳು ನೀವು ಆಗ್ರಿ ಅಂತಂದು ಈ ಸಂದರ್ಭದಲ್ಲಿ ಹಾರೈಸುತ್ತಾ, ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿರೂಪಕರಿಗೆ ವಂದಿಸಿ ನನ್ನ ಒಂದು ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಜೈ ಜೈ. ಇನ್ನು ನಂತರದಲ್ಲಿ ಈ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಶಿಕ್ಷಕ ವೃಂದವನ್ನು ಸನ್ಮಾನ ಮಾಡುವಂತಹ ಒಂದು ಕ್ಷಣಗಳಿಗೆ ಬಂದಿದೆ. ಹಾಗಾಗಿ ಸುಮಾರು ವರ್ಷಗಳ ಕಾಲ ತಮ್ಮ ಸೇವೆಯನ್ನು ನೀಡಿರ್ತಕ್ಕಂತಹ ಶಿಕ್ಷಕರಾಗಿರ್ತಕ್ಕಂತಹ 1994ರಿಂದ 2010ರವರೆಗೆ ಈ ಶಾಲೆಯಲ್ಲಿ ಶಿವಕಪ್ಪ ನದಿಗಳ ಶಿಕ್ಷಕರು ಈ ಶಾಲೆಯಲ್ಲಿ 1994ರಿಂದ 2010ರವರೆಗೆ ತಮ್ಮ ಸೇವೆಯನ್ನು ಗೆದ್ದಿದ್ದಾರೆ, ಇದರ ಮನವನ್ನು ಗೆದ್ದಿದ್ದಾರೆ. ಶಿವಕಪ್ಪ ನದಿಗಳ ಶಿಕ್ಷಕರಿಗೆ ಈಗ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಶಾಲೆ ಮುಖ್ಯೋಪಾಧ್ಯಾಯರಿಂದ ಸೇವೆಯಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಸ್ತಾ ಇದೆ. ಸನ್ಮಾನ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಕ್ಕಂತಹ ಕಾರ್ಯಕ್ರಮದ ಎಲ್ಲ ಸದಸ್ಯರುಗಳೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕರೊಂದಿಗೆ ಸನ್ಮಾನ ಮಾಡಿರ್ತಕ್ಕಂತಹ ಕಾರ್ಯಕ್ರಮದ ಅಧ್ಯಕ್ಷರುಗಳೇ, ಮುಖ್ಯೋಪಾಧ್ಯಾಯರೇ, SMC ಅಧ್ಯಕ್ಷರು, ಸದಸ್ಯರುಗಳೇ, ಗ್ರಾಮ ಪಂಚಾಯತಿ ಸದಸ್ಯರುಗಳೇ, ಹಿರಿಯ ನಾಗರಿಕರೇ, ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳಿಕೆ ಬಯಸ್ತೇನೆ. ಈ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂತಹ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಸದಸ್ಯರುಗಳು, ಅಧ್ಯಕ್ಷರೇ, ಅತಿಥಿಗಳೇ, ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳಿಕೆ ಬಯಸ್ತೇನೆ. ಕಾರ್ಯಕ್ರಮ ಕಾಣುವಂತೆ ತಾನು ಅನುವು ಮಾಡಿಕೊಳ್ಬೇಕು. ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಉತ್ತಮವಾದ ರೀತಿಯಲ್ಲಿ ಸೇವೆಯನ್ನ ಮಾಡಿ ಈಗ ನಮ್ಮ ನಡುವೆ ಇಲ್ಲ. ನಿಜವಾಗ್ಲೂ ಏನಂದ್ರೆ ಅವರು ಖಂಡಿತವಾಗಿ ಸ್ವರ್ಗದಲ್ಲೇ ಇದ್ದಾರೆ. ಅಂತ ಒಂದು ಗುರುಗಳನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡಿ ನಿಜವಾಗ್ಲೂ, ಯಾಕಂದ್ರೆ ಅವರು ಭೌತಿಕವಾಗಿ ಇಲ್ಲಿದ್ರೆ ಅವ್ರನ್ನ ಖಂಡಿತವಾಗಿ ಅವ್ರನ್ನ ಕರೆಸ್ತಾ ಇದ್ವಿ, ಬಟ್ ನಮ್ಮ ನಡುವೆ ಇಲ್ಲ. ಹೀಗಾಗಿ ಅಂತ ಒಂದು ಗುರುಗಳಾದಂಥ ಶ್ರೀ ಟಿ ರಂಗಸ್ವಾಮಿ ಗುರುಗಳನ್ನ ಈ ಸಂದರ್ಭದಲ್ಲಿ ನಾವು ಜೋರಾದ ಚಪ್ಪಾಳೆ ಮೂಲಕ ಸ್ವರ್ಗದಲ್ಲಿರ್ತಕ್ಕಂಥ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲೆಂದು ಈ ಸಂದರ್ಭದಲ್ಲಿ ನಾವು ಆಶಿಸೋಣ. ಅದೇ ರೀತಿಯಾಗಿ ಇಲ್ಲಿ ಕಾರ್ಯನಿರ್ವಹಣೆ ಮಾಡಿ ಹೋಗಿರ್ತಕ್ಕಂಥ
ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶಹೀದುಲ್ಲಾ ಹುಸೇನ್ ಉಮ್ರಿ ಅವರೂ ಸಹ ಏನಂದ್ರೆ ಇಲ್ಲಿ ಮುಖ್ಯೋಪಾಧ್ಯಾಯರಾಗಿ ಉತ್ತಮವಾದ ಸೇವೆಯನ್ನು ಮಾಡಿ ಅವರೂ ಸಹ ನಮ್ಮ ನಡುವೆ ಇಲ್ಲ. ಅವರ ಆತ್ಮಕ್ಕೂ ಸಹ ಈ ಸಂದರ್ಭದಲ್ಲಿ ನಾವು ಚಿರಶಾಂತಿಯನ್ನು ಕೋರೋಣ. ಎಲ್ಲರೂ ಈಗ 1 ನಿಮಿಷದ ಮೌನಾಚರಣೆಯನ್ನ ಮಾಡಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ನಾವು ವಿರಾಮವನ್ನು ನೀಡಿದೆ ಬೇಡ, ಮತ್ತೆ 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 ಈ ಒಂದು ಸಂಪ್ರದಾಯಗಳನ್ನಂತ ಮುಂದುವರಲಿ ಅಂತ ಹೇಳ್ತಾ ಈಗ ನಾನು ಮೌನ ಪ್ರಾರಂಭ ಅಂತ ಹೇಳ್ತೀನಿ. ಎಲ್ಲರೂ 1 ನಿಮಿಷ ತಮ್ಮ ತಲೆಯನ್ನ ಬಾಗಿಸಿ ಕಣ್ಣುಗಳನ್ನು ಮುಚ್ಚಿ ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೋರೋಣ. ಮೌನ ಪ್ರಾರಂಭದ ಮೇಲೆ ಪ್ರಾರಂಭ, ಮುಗಿಸಿದ ಮೇಲೆ ಓಕೆ. ಈಗ ಆ ಗುರುಗಳ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೋರೋಣ. ಮೌನ ಪ್ರಾರಂಭ. ಮೌನ ಮುಕ್ತಾಯ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸರ್ವರಿಗೂ ಮತ್ತೊಮ್ಮೆ ಅತ್ಯಂತ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ಈ ಗ್ರಾಮದ ಎಲ್ಲ ವಿದ್ಯಾರ್ಥಿಗಳಿಗೂ, ಗುರು ಹಿರಿಯರಿಗೂ, ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರಿಗೂ, SDMC ಅಧ್ಯಕ್ಷರಾದ ಸರ್ವ ಸದಸ್ಯರಿಗೂ, ಅವರಿವರೆಲ್ಲದೇ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಸಹಾಯ ಸಹಕಾರ ನೀಡಿದಂಥ ಎಲ್ಲರಿಗೂ ಮತ್ತೊಮ್ಮೆ ನಾವು ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ಅಭಿನಂದನೆಯನ್ನು ಕೋರೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.